ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಹೆಣ್ಮಕ್ಳು ನನ್ನ ವೀಡಿಯೋಸ್ನ ನೋಡ್ತಾರೆ ಅಂತ ಕೂಡ ನನಗೆ ಗೊತ್ತು. ಅದರಲ್ಲೂ ಕೂಡ ಇವತ್ತು ನಾನು ಮಾತಾಡಬೇಕು ಅಂತ ಹೊರಟಿರುವಂತಹ ಟಾಪಿಕ್ನ ತುಂಬ ಜನ ರಿಲೇಟ್ ಮಾಡ್ಕೊತಾರೆ ಅಂತ ಮಾತ್ರ 100% ಗ್ಯಾರಂಟಿ ಇದೆ ನನಗೆ. ಯಾಕೆ ಅಂತಂದರೆ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಅಲ್ವಾ ಪರ್ಫೆಕ್ಟಾಗಿ ಗೊತ್ತಿರೋದು. ಅದಕ್ಕೋಸ್ಕರ ಹಾಗೆಯೇ ಇದನ್ನು ಕಷ್ಟ ಅಂತ ಅನ್ನೋದಕ್ಕಿಂತ ಟೈಮ್ ನಮಗೆ ಇದು ಇಶ್ಯೂ ಅಂತ ಅನಿಸುತ್ತೆ. ಟೈಮ್ ನಾವು ಎಷ್ಟು ಸ್ಟ್ರಾಂಗ್ ಅನ್ನೋದು ಕೂಡ ತಿಳಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು. ಎನಿವೇ, ಸದ್ಯದಲ್ಲೇ ನಾನು ನಿಮಗೆ ಒಂದು ವಿಚಾರದ ಬಗ್ಗೆ ಕೂಡ ಶೇರ್ ಮಾಡ್ತೀನಿ. ಸೊ ಅದೇನು ಅಂತ ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಕೂಡ ಹೇಳ್ತೀನಿ. ಹಾಗೆಯೇ ವುಮೆನ್ಸ್ ಡೇ ಕೂಡ ಆಯಿತು. ಎಲ್ರಿಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಅನ್ಕೋಬೋದು ಏನಿಷ್ಟು ಲೇಟಾಗಿ ವಿಶ್ ಮಾಡ್ತಿದ್ದಾರೆ ವ್ಲಾಗಲ್ಲಿ ಅಂತ. ವುಮೆನ್ಸ್ ಡೇ ಅನ್ನುವಂಥದ್ದು, ವಿಶ್ ಮಾಡುವಂಥದ್ದು ಬರೀ ಯಾವುದೋ ಒಂದು ದಿನ ಇದ್ದರೆ ಸಾಲದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂತಂದರೆ ಹೆಣ್ಮಕ್ಳು 24/7 ನಾವು ದುಡಿತಾನೆ ಇರ್ತೀವಿ ಅಂತಲೇ ಹೇಳ್ಬೋದು. ಏನಂಗಾರೆ ಹೆಣ್ಮಕ್ಳಿಗೆ ರೆಸ್ಟ್ ಇರಲ್ವ ಅಂತ ಬೇರೆಯವರು ಅನ್ಕೋಬೋದು. ಖಂಡಿತ ಅವ್ರು ಮಲ್ಕೊಂಡಿರ್ಬೋದು, ಬಟ್ ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಷ್ಟೋ ಆಲೋಚನೆಗಳು ತುಂಬಾ ಸ್ಟ್ರಾಂಗಾಗಿ ಓಡ್ತಾ ಇರುತ್ತೆ. ಅದರಲ್ಲೂ ಕೂಡ ತನಗಾಗಿ ಅವ್ರು ಯೋಚನೆ ಮಾಡೋದಕ್ಕಿಂತ ಫ್ಯಾಮಿಲಿ ವಿಷಯಗಳಲ್ಲಿ ಅವರು ತುಂಬಾ ಯೋಚನೆ ಮಾಡ್ತಾರೆ ಪರ್ಸ್ನಲಿ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇದು ಸತ್ಯ ಅಂತ ಅನಿಸಿದರೆ ಕಮೆಂಟಲ್ಲಿ ಶೇರ್ ಮಾಡಿ, ಓಕೆನಾ? ಸೊ ಇವತ್ತಿನ ವ್ಲಾಗ್ನ ನೀವು ನೋಡ್ತಾ ಹಾಗೆ ಹೆಣ್ಮಕ್ಳ ಬಗ್ಗೆ ಕೆಲವೊಂದಷ್ಟು ವಿಚಾರನ ನನಗೆ ಶೇರ್ ಮಾಡಬೇಕಂತ ಅನ್ನಿಸ್ತಾ ಇದೆ. ಅದನ್ನ ಶೇರ್ ಮಾಡ್ಕೊತ ನನ್ನ ಮಾರ್ನಿಂಗ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ, ಓಕೆನಾ? ಸೊ ಮೊದಲಿಗೆ ಬರೋದಾರೆ, ಹೆಣ್ಮಕ್ಳು ಹುಟ್ಟಿ ಎಲ್ಲ ಆದಮೇಲೆ ಯೂಶಲಿ ಅಪ್ಪನ ಮನೇಲಿ, ಅಂದರೆ ಮದುವೆ ಆಗೋರ್ಗೂ ಕೂಡ ಅಪ್ಪನ ಮನೇಲಿ ಅಥವಾ ಹಾಸ್ಟೆಲಲ್ಲಿ ಅಲ್ಲಿ ಇಲ್ಲಿ ಇದ್ದು ತುಂಬಾ ಸುಖವಾಗಿ ಬೆಳೆದಿರ್ತೀವಿ. ಯೂಶಲಿ ಅಂದರೆ ಅಲ್ಲಿವರೆಗೂ ಕೂಡ ಒಂದು ಸೀರಿಯಸ್ನೆಸ್ ಅಂತ ಹೇಳಿ ಬರೋದಿಲ್ಲ. ಅದೆಲ್ಲ ಆದಮೇಲೆ ಒಂದು ಏಜ್ ಅಂತ ಬಂದಮೇಲೆ ಮದುವೆ ಮಾಡಿಕೊಡ್ತಾರೆ. ಸೊ ಮದುವೆ ಮಾಡಿದ್ಮೇಲೆ ಹಸ್ಬೆಂಡ್ ಮನೆಗೆ ಬರ್ತೀವಿ. ಸೊ ಕೆಲವೊಬ್ಬರು ಲೈಫ್ ಚೆನ್ನಾಗಿರುತ್ತೆ, ಕೆಲವೊಬ್ಬರು ಲೈಫ್ ಏನೇನೋ ಆಗಿಬಿಡುತ್ತೆ. ಬಟ್ ಹೇಳೋಕ್ಕಾಗಲ್ಲ, ಅದಕ್ಕೆ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಇರ್ಬೋದು. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಲ್ಲ. ಅದು ಮಾತಾಡುವಂತಹ ವಿಷಯನೂ ಅಲ್ಲ, ಯಾಕಂದರೆ ಅದು ಅವ್ರವ್ರ ಪರ್ಸ್ನಲ್ ಲೈಫಿಗೆ ಬಿಟ್ಟಿರುವಂಥದ್ದು. ಬಟ್ ಇಲ್ಲಿ ಒಂದು ಹೆಣ್ಣು ಅಂತ ಹೇಳಿ ಬಂದಾಗ ನಮಗೆ ಪರ್ಸ್ನಲಿ ಏನೇ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲದೆ ಕೂಡ ಇರಬಹುದು. ಬಟ್ ನಾವು ಮೆಂಟಲಿ ಒಂದಲ್ಲ ಒಂದು ವಿಚಾರಕ್ಕೆ ಸಫರ್ ಆಗ್ತಾನೆ ಇರ್ತೀವಿ ಅಂತಲೇ ಹೇಳ್ಬೋದು. ಖಂಡಿತ ನಿಮಗೂ ಇದು ಸತ್ಯ ಅಂತ ಅನಿಸೋಲ್ಲವಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಮನೇಲಿ ನಿಮಗೆ ಅತ್ತೆ ಮಾವ ಹಸ್ಬೆಂಡ್ ಯಾರ್ದು ಕೂಡ ಏನೂ ತೊಂದರೆ ಇರಲ್ಲ ಅಂತ ಅಂದ್ಕೊಳ್ಳಿ. ಎಲ್ಲರೂ ಕೂಡ ನೀವು ಅಂದ್ಕೊಂಡಿರ್ತಾರೇ ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಹಾಗೆ ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ನೀವು ಅವರಿಗಿರ್ಬೋದು, ಅವ್ರು ನಿಮಗಿರ್ಬೋದು, ಒಂದು ಕೋರ್ಡಿನೇಷನ್ ಇರ್ಬೋದು, ಎಲ್ಲನೂ ಕೂಡ ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ. ಬಟ್ ಆದರೂ ಕೂಡ ನಾವು ಪರ್ಸ್ನಲಿ ಅದು ಮೇ ಬಿ ಸುಮಾರಷ್ಟು ರೀಸನ್ಸ್ಗಳಿರಬಹುದು. ನಾವು ಒಬ್ರಿಗೆ ಕಂಪೇರ್ ಮಾಡ್ಕೊಳ್ಳೋದಿರಬಹುದು, ಅಥವಾ ನಮ್ಮ ಸರೌಂಡಿಂಗ್ ಪೀಪಲ್ಸ್ನ ನೋಡಿ ನಾವೇನೋ ನೆಗೆಟಿವ್ ಥಾಟ್ಸ್ನ ಬರ್ಸ್ಕೊಳ್ಳೋದಿರ್ಬೋದು. ಏನೋ ಅಷ್ಟು ಇಂಥದ್ದೇ ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಸುಮಾರಷ್ಟು ರೀಸನ್ಗಳಿಗೆ ನಾವು ತುಂಬಾ ಒಂಥರ ಡಿಪ್ರೆಸ್ಡ್ ಫೀಲ್ ಆಗ್ತೀವಿ ಅಂತಲೇ ಹೇಳ್ಬೋದು. ಕೆಲವೊಂದು ಸಲ ನಮ್ಮ ಹತ್ರ ಎಲ್ಲ ಇರುತ್ತೆ, ಆದರೂ ಕೂಡ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಥವಾ ನಮ್ಗೆ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಜಾಸ್ತಿ ಇರುತ್ತೆ. ಅಥವಾ ಎಲ್ಲ ಇದ್ರೂ ಕೂಡ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಈ ಥರ ಏನೋ ಒಂದಲ್ಲ ಒಂದು ವಿಚಾರಕ್ಕೆ ನಮಗೆ ಸ್ಟ್ರೆಸ್ ಆಗ್ತಾನೆ ಇರುತ್ತೆ. ಕೆಲವೊಮ್ಮೆ ಏನು ಅಂತಂದರೆ, ನಾವು ಫ್ಯಾಮಿಲಿ ಹತ್ರ ಎಷ್ಟೇ ಕ್ಲೋಸ್ ಇದ್ದರೂ ಕೂಡ ಕೆಲವೊಮ್ಮೆ ಫ್ಯಾಮಿಲಿ ಹತ್ರನೂ ಕೂಡ ಶೇರ್ ಮಾಡೋಕ್ಕಾಗ್ತಾರಲ್ಲ. ನಿಜವಾಗ್ಲೂ ಕೆಲವೊಂದು ಸಲ ಹಸ್ಬೆಂಡ್ಗಳು ಗ್ರೇಟ್ ಅಂತಲೇ ಹೇಳ್ತೀನಿ ನಾನು ಈ ವಿಚಾರದಲ್ಲಿ. ಕೆಲವೊಂದು ಸಲ ಹೆಣ್ಮಕ್ಳು ಏನೂ ಶೇರ್ ಮಾಡಿಲ್ಲ ಅಂದರೂ ಕೂಡ ಅವ್ರುಗಳು ಅರ್ಥ ಮಾಡ್ಕೊತಾರೆ. ಇವನ್ ನನ್ನ ವಿಷಯದಲ್ಲೂ ಕೂಡ ಅದು ಹಾಗೆ ಆಗಿದೆ. ಸೊ ಅದಕ್ಕೆ ನಾನು ನಿಜವಾಗ್ಲೂ ಬ್ಲೆಸ್ಡ್ ಅಂತಲೇ ಅಂತೀನಿ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಅಷ್ಟು ಒಂದು ಪ್ರೀತಿ ಕೊಡುವಂತಹ ಪಾರ್ಟ್ನರ್ ಸಿಕ್ಕಿದಾಗ ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕಲ್ವಾ? ಬಟ್ ಆದರೂ ಕೂಡ ನಮಗೆ ಅದಕ್ಕೆ ನಾನು ಹೇಳೋದು, ಯಾವಾಗಲೂ ವಿಡಿಯೋದಲ್ಲಿ ಸುಮಾರಷ್ಟು ಸಲ ಈ ಒಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ಪ್ಯಾಷನ್ ಬಗ್ಗೆ ನೀವು ಕಾನ್ಸಂಟ್ರೇಟ್ನ ಮಾಡಿ, ಆವಾಗ ಖಂಡಿತ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸುಮಾರಷ್ಟು ಜನ ಹೆಣ್ಮಕ್ಳು ನಾನು ಯೂಟ್ಯೂಬ್ನ ಮಾಡ್ತಾ ಇರೋದ್ರಿಂದ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕುಕ್ಕಿಂಗ್ ಪೇಜಸ್ ಅದು ಇದೇನೇನೋ ಮಾಡ್ತಾ ಇರೋದ್ರಿಂದ, ಈವನ್ ನನ್ನ ಫ್ರೆಂಡ್ಸ್ಗಳಾಗಬಹುದು ಅಥವಾ ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯ ಆಗಿರುವಂತಹ ಎಷ್ಟೋ ಕೆಲವೊಬ್ಬರು ಫ್ರೆಂಡ್ಸ್ಗಳಿರ್ಬೋದು ಅಥವಾ ವ್ಯೂವರ್ಸ್ಗಳಿರ್ಬೋದು ಕಮೆಂಟ್ ಮಾಡ್ತಾರೆ, ನಿಮಗೇನು ಆಲ್ರೆಡಿ ಯೂಟ್ಯೂಬಲ್ಲಿ ಅಂದರೆ ನಿಮಗೆ ಪ್ರೊಫೆಷ್ನಲಿ ಆಲ್ರೆಡಿ ನೀವು ಒಂದು ಕೆಲಸನ ಮಾಡ್ತಾ ಇದ್ದೀರಾ, ಅದರಿಂದ ಅರ್ನಿಂಗ್ಸ್ ಚೆನ್ನಾಗೇ ಬರ್ತಾ ಇದೆ ಅಲ್ವಾ? ಮತ್ತು ಯೂಟ್ಯೂಬೆಲ್ಲ ಇಷ್ಟು ರಿಸ್ಕ್ ತಗೊಳ್ಳುವಂತಹ ಅವಶ್ಯಕತೆ ಏನಿತ್ತು ನಿಮಗೆ? ದುಡ್ಡಿನ ಆಸೆ ಜಾಸ್ತಿ ಅಲ್ವಾ? ಇದರಲ್ಲೂ ದುಡ್ಡು ಮಾಡ್ಬೋದು ಅಂತೇಳಿ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ. ಖಂಡಿತ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ದುಡ್ಡಿದ್ದ ತಕ್ಷಣ ನೆಮ್ಮದಿ ಬರುತ್ತೆ ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ಸುಳ್ಳು, ಸರಿನಾ? ಹೌದು, ನಮಗೆ ದುಡ್ಡಿಲ್ಲ ಅಂತಾರೆ, ಚಿಂತೆ ಆಗುತ್ತೆ, ದುಡ್ಡು ಅರ್ನ್ ಮಾಡಬೇಕು, ಓಕೆ. ಬಟ್ ಅದು ಒಂದು ಪಾಯಿಂಟ್ವರೆಗೂ ಓಕೆ. ಬಟ್ ಜಾಸ್ತಿ ನಮ್ಮ ಹತ್ರ ಎಲ್ಲ ಇದೆ ಅಂದಾಗಲೂ ಕೂಡ ನಮಗೆ ಸ್ಯಾಟಿಸ್ಫೈ ಅನ್ನೋದು ಸಿಕ್ಕಿರೋದಿಲ್ಲ. ಸೊ ಆವಾಗ ನಮ್ಗೆ ಇಷ್ಟ ಆಗುವಂತಹ ಕೆಲಸಗಳನ್ನ ಮಾಡಿದಾಗ ಅದರಲ್ಲಿ ಸಿಗುವಂತಹ ಚಿಕ್ಕ ಪುಟ್ಟ ಖುಷಿನೂ ಕೂಡ ನಮ್ಮ ಮೂಡ್ನ ಎಷ್ಟೋ ಚೇಂಜ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾನು ನನ್ನ ಸ್ಟೋರಿನೇ ಹೇಳ್ತೀನಿ ಕೇಳಿ. ಇವಾಗ ನಾನು ಬೆಳಗ್ಗೆ ಅಂದರೆ ನಾನು 8 ಗಂಟೆಗೆ ಮನೆಗೆ ಬಿಟ್ಟರೆ ಮನೆಗೆ ರೀಚ್ ಆಗೋದು ಮತ್ತೆ ನಾನು ಈವ್ನಿಂಗ್ 5 o'clockಗೆ.
ಸೊ ಅಲ್ಲಿ ಅಂದರೆ ಡ್ಯೂಟಿ ಕೆಲಸದಲ್ಲಿ ನನಗೆ ಸಮ್ ಟೈಮ್ ಯಾವಾಗಲೂ ಅಂದ್ಕೊಂಡಿದ್ದ ಥರನೇ ಆಗೋದಿಲ್ಲ ಅಲ್ವಾ. ಒಬ್ರೇನೋ ಒಂದು ಅಂತಾರೆ, ಕೆಲವೊಂದು ಸಲ ನಮ್ಮ ಮಿಸ್ಟೇಕ್ ಇದ್ದರೂ ಕೆಲವೊಂದು ಮಾತನ್ನ ಕೇಳಬೇಕು, ಇಲ್ಲ ಅಂದ್ರೂ ಕೇಳಬೇಕು. ಈ ಥರ ಏನೋ ಒಂದು ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಅಷ್ಟು ಏನೋ ಒಂದು ಮೂಡ್ ಆಫ್ ಆಗಿ ಮನೆಗೆ ಬಂದಿರ್ತೀನಿ. ಯಾವಾಗ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನ ಓಪನ್ ಮಾಡ್ತೀನಿ, ಯಾರೋ ಒಬ್ಬರು ನೀವುಗಳು ಲೈಕ್ ನನ್ನ ವ್ಯೂವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ಗಳು ಏನೋ ಒಂದು ಮೆಸೇಜ್ ಮಾಡಿರ್ತೀರಾ, ಅಥವಾ ಏನೋ ಒಂದು ಸಿಂಪಲ್ ಕಮೆಂಟ್ ಮಾಡಿರ್ತೀರಾ, ಅಥವಾ ಇವರ್ ಒಂದು ಲೈಕ್ಸ್ ಬಂದಿದ್ರು ಕೂಡ ನನಗೆ ನನ್ನ ಮೂಡ್ ಎಷ್ಟೋ ಚೇಂಜ್ ಆಗುತ್ತೆ ಗೊತ್ತಾ. ಲಿಟ್ರಲಿ ನಾನು ಇದು ನಿಮಗೆ ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ನಾನು ಪರ್ಸ್ನಲ್ ಇದನ್ನು ಫೀಲ್ ಮಾಡಿದ್ದೀನಿ. ಸೊ ಹಾಗಾಗಿ ಚಿಕ್ಕ ಪುಟ್ಟ ವಿಷಯಗಳು ಕೂಡ ನಾವು ಇಷ್ಟಪಟ್ಟು ಮಾಡಿದಾಗ ತುಂಬಾ ಖುಷಿ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಹೇಳೋದು ನಿಮಗೆ, ನಿಮ್ಮ ಪ್ಯಾಷನ್ ಏನು ಅನ್ನೋದನ್ನ ನೋಡಿಕೊಂಡು ಅದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನನಗೂ ಅರ್ಥ ಆಗುತ್ತೆ, ಹೆಣ್ಮಕ್ಳಿಗೆ ಅಂದ್ಕೊಂಡಿದ್ದ ತಕ್ಷಣ ಎಲ್ಲದನ್ನು ಮಾಡೋಕ್ಕಾಗಲ್ಲ, ಹಾಗೆ ಎಲ್ಲ ಕಡೆಯಿಂದನೂ ಸಪೋರ್ಟ್ ಸಿಗೋದಿಲ್ಲ. ಬಟ್ ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದರೆ ದೇವರು ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡೇ ಮಾಡುತ್ತೆ. ಹಾಗೆ ನಿಮ್ಮ ಸುತ್ತಮುತ್ತ ಇರುವಂತಹ ನೀವು ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅವರು ಕೂಡ ನಿಮಗೆ ಸಪೋರ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾರೆ ಅಂತಲೇ ಹೇಳ್ಬೋದು ಗೈಸ್. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಇದೆಲ್ಲ ಕಾಮನ್. ಬಟ್ ನಾನು ನಿಮಗೆ ಹೇಳೋದು ಹೆಣ್ಮಕ್ಳಿಗೆ ಇಷ್ಟೇ, ದಯವಿಟ್ಟು ಯಾವಾಗಲೂ ಮನೆ, ಸಂಸಾರ, ಗಂಡ, ಮಕ್ಕಳು, ಅವರು ಇವರು ಅಂತಲೇ ಕೇರ್ ಮಾಡೋ ನೀವು ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ನಿಮಗೋಸ್ಕರ ಅಂತ ನೀವು ಟೈಮ್ನ ಸ್ಪೆಂಡ್ ಮಾಡಿ. ನಾನು ಇಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ. ನಿಮಗೋಸ್ಕರ ನೀವು ಅರ್ಧ ಗಂಟೆ ಕೂಡ ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ಹೇಗಲ್ವಾ. ಖಂಡಿತ ಅದು ಒಂಥರ ಅಂದರೆ ನಮಗೆ ನಾವೇ ತುಂಬಾ ಒಂಥರ ಬ್ಯಾಡಾಗಿ ಟ್ರೀಟ್ ಮಾಡ್ಕೊಳ್ಳೋದು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಇಡೀ ದಿನ ಬೆಳಗ್ಗೆ ಎದ್ದಿದ್ದಕ್ಕಿಂತ ನೈಟ್ ಮಲ್ಕೊಳ್ಳೋವರೆಗೂ ಮನೆ ಕೆಲಸ ಇರ್ಬೋದು, ಅವ್ರನ್ನ ಕೇರ್ ಮಾಡಬೇಕು, ಇವ್ರನ್ನ ಕೇರ್ ಮಾಡಬೇಕು, ಅಡುಗೆ, ಮಕ್ಕಳು ಎಲ್ಲದೂ ಕೂಡ ಇದ್ದಿದ್ದೆ. ಐ ಕ್ಯಾನ್ ಅಗ್ರಿ. ಬಟ್ ನಿಮಗೋಸ್ಕರ ನೀವೇನು ಟೈಮ್ ಕೊಡ್ತಾ ಇಲ್ಲ, ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮಗೇನೆ ಖುಷಿ ಇಲ್ಲ, ಅದೇ ನಿಮ್ಮನ್ನು ನೀವೇ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅಂದಮೇಲೆ ಬೇರೆಯವ್ರು ನಿಮಗೆ ಹೇಗೆ ಸಪೋರ್ಟಿವ್ ಆಗಿರೋಕ್ಕೆ ಸಾಧ್ಯ. ನಿಜವಾಗ್ಲೂ ನೀವು ಅದನ್ನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಿರ್ಬೋದು, ಒಂದು ಹೇರ್ ಕೇರ್ ಇರ್ಬೋದು, ಅಥವಾ ಆರಾಮಾಗಿ ಟೀ ಕುಡಿತಾ ನಿಮಗೆ ಇಷ್ಟ ಬಂದವ್ರ ಜೊತೆ ಫೋನಲ್ಲಿ ಮಾತಾಡೋದಿರ್ಬೋದು, ಅಥವಾ ಯಾವುದೋ ಒಂದು ಮೂವಿ ನೋಡೋದು, ಏನೋ ಒಂದು ನಿಮಗೆ ಏನು ಇಷ್ಟ ಬರುತ್ತೆ ಆ ಕೆಲಸ ಮಾಡೋಕ್ಕೋಸ್ಕರ, ಅಥವಾ ವಾಕ್ ಮಾಡೋದಿರ್ಬೋದು. ಅದೆಲ್ಲದೂ ಕೂಡ ಬೆಸ್ಟು ಅಲ್ವಾ. ಯಾಕಂದರೆ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಗೈಸ್. ಸೊ ಎಲ್ಲದನ್ನು ಹಾಳು ಮಾಡಿಕೊಂಡು ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಕೊರ್ಗೋದಕ್ಕಿಂತ ಸೊ ಸರಿ ಇದ್ದಾಗಲೇ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಅದರಲ್ಲೂ ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳಿಗಂತೂ ಸೊ ಲೈಕ್ ಹಾರ್ಮೋನಲ್ ವೇರಿಯೇಷನ್ಸಿಗೆ ತುಂಬಾ ಕಾಯಿಲೆಗಳೆಲ್ಲ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲದನ್ನು ಕೂಡ ನಾವು ತಡೆಗಟ್ಬೋದು ಅಲ್ವಾ. ಹಾಗಾಗಿ ನೀವು ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಬೇರೆಯವ್ರ ಕೆಲಸಕ್ಕೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀರೋ ದಯವಿಟ್ಟು ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಆದಮೇಲೆ ಯಾರೋ ನೀವು ಹೌದು ನಾನು ನನಗೋಸ್ಕರ ಒಂದು 10ರಿಂದ 15 ನಿಮಿಷ ಅಟ್ಲೀಸ್ಟ್ ಓಕೆನಾ, ಅಷ್ಟರೂ ನಾನು ಟೈಮ್ನ ಕೊಡ್ತೀನಿ, ನನ್ನ ಬಗ್ಗೆ ನಾನು ಇನ್ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಇದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಗೈಸ್. ಬೇರೆಯವ್ರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಿರೋ ನಾವು, ಆದರೆ ನಮ್ಮ ಬಗ್ಗೆ ಯೋಚನೆ ಮಾಡೋರು ಯಾರು ಅಲ್ವಾ. ಬೇರೆ ಯಾರೇ ಎಷ್ಟೇ ಯೋಚನೆ ಮಾಡಿದರೂ ಕೂಡ ನಿಮ್ಮಷ್ಟು ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದನ್ನು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಹಸ್ಬೆಂಡೇ ಆಗಿರ್ಬೋದು, ನೀವೇ ಆಗಿರ್ಬೋದು, ನೀವು ಇಬ್ಬರು ಆಲೋಚನೆ ಮಾಡೋದ್ರಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ನಿಮ್ಮ ಬಗ್ಗೆ ನಿಮ್ಮ ಹಸ್ಬೆಂಡ್ ಏನೋ ಒಂದು ಸಜೆಷನ್ ಹೇಳ್ಬೋದು, ಅಥವಾ ಪ್ರೀತಿಯಿಂದ ಅವರು ನಿಮ್ಮನ್ನು ನೋಡ್ಕೋಬೋದು. ಬಟ್ ನಿಮಗೆ ಮೆಂಟಲಿ, ಫಿಸಿಕಲಿ ಬಾಡಿಲಿ ಏನು ಆಗ್ತಾಯಿದೆ, ಏನೆಲ್ಲ ಚೇಂಜಸ್ಸಿಂದ ನಿಮ್ಮ ಒಂದು ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ, ಅಥವಾ ಮೆಂಟಲಿ ನೀವು ಏನು ಪ್ರಾಬ್ಲಮ್ನ ಸಫರ್ ಮಾಡ್ತಾ ಇರ್ತೀರಾ, ನಿಮ್ಮ ಪರ್ಸ್ನಲ್ ಸ್ಟ್ರೆಸ್ ಏನಿರುತ್ತೆ ಅದನ್ನು 100% ಯಾರು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು ನೀವು ಬಾಯ್ಬಿಟ್ಟು ಹೇಳ್ಬೇಕು, ಇಲ್ಲ ಅಂತಲೇ ಅವರೇ ತಿಳ್ಕೊಳ್ಳೋವರೆಗೂ ನೀವು ಕಾಯಬೇಕು. ಇಷ್ಟೇ ಆಪ್ಷನ್ ಇರೋದು. ಕೆಲವೊಂದು ಸಲ ನಮಗೆ ಅನಿಸೋ ಎಲ್ಲ ಫೀಲಿಂಗ್ಸ್ನು ಕೂಡ ನಾವು ಶೇರ್ ಮಾಡೋಕ್ಕಾಗಲ್ಲ ಓಕೆನಾ. ಸಮ್ಟೈಮ್ ನಮಗೂ ಕೂಡ ಕೆಲವೊಂದು ಯೋಚನೆಗಳು ಬರುತ್ತೆ, ಹೆಂಗಪ್ಪ, ಏನು, ಎತ್ತ. ಸೊ ಈ ಥರ ಎಷ್ಟೊಂದು ಕ್ವಶನ್ಸ್ಗಳು ನಮ್ಮ ಮೈಂಡಲ್ಲೂ ಕೂಡ ಓಡ್ತಾ ಇರುತ್ತೆ. ಸೊ ಹಾಗೆ ಕೆಲವೊಂದು ಸಿಚುವೇಶನ್ಸ್ನ ನಾವಾಗೇ ಒಂದು ಫಾಲೋ ಮಾಡಬೇಕು ಅಂದರೆ ಕಡಿಮೆ ಮಾಡ್ಕೋಬೇಕು ಪ್ರಾಬ್ಲಮ್ನ ಅಂತ ಟ್ರೈ ಮಾಡ್ತಾ ಇರ್ತೀವಿ. ಸೊ ಅಂಥ ಟೈಮಲ್ಲೆಲ್ಲ ಬೇರೆಯವ್ರ ಹತ್ರ ಶೇರ್ ಮಾಡೋಕ್ಕೆ ನಮಗೂ ಕೂಡ ಶೋಕೆ ಅಂತ ಅನ್ನಿಸ್ತಾ ಇರಲ್ಲ. ಹಾಗೆ ಕೆಲವೊಂದು ವಿಚಾರಗಳು ಶೇರ್ ಮಾಡುವಾಗ ಸಿಲ್ಲಿ ಅಂತ ಅನ್ನಿಸ್ಬೋದು, ಬಟ್ ಅದನ್ನ ಪರ್ಸ್ನಲಿ ನಾವು ಫೀಲ್ ಮಾಡುವಾಗ ನಮಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಣಿಸ್ತಾ ಇರುತ್ತೆ ಗೈಸ್. ಹಾಗಾಗಿ ನಾನು ಹೇಳೋದು ಕೂಡ ನಿಮ್ಮ ಹತ್ರ ಅಷ್ಟೇ. ಸೊ ಯಾರು ನಿಮ್ಮನ್ನು ನಿಮಗಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಕೇರ್ ಇರಲಿ, ಬೇರೆ ಎಲ್ಲರಿಗೂ ಕೂಡ ಟೈಮ್ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗೆ ಅವರು ಕೂಡ ಇಂಪಾರ್ಟೆಂಟೇ, ಬಟ್ ಫಸ್ಟ್ ಪ್ರಿಯಾರಿಟಿ ಯಾವತ್ತೂ ನೀವೇ ಆಗಿರಲಿ ಓಕೆನಾ. ಸೊ ಹಾಗೆಯೇ ದುಡಿಬೇಕು ಅಥವಾ ಏನೋ ಪ್ಯಾಷನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ನಮಗೆ ಅದರಿಂದ ಅರ್ನಿಂಗ್ಸೇ ಬರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದರೆ ಅರ್ನಿಂಗ್ಸಿಂದನೇ ತುಂಬ ಸಲ ನಾವು ಬಿದ್ದಾಗ ಕೆಲವೊಮ್ಮೆ ಅನ್ವಾಂಟೆಡ್ಲಿ ನಮಗೆ ಸ್ಟ್ರೆಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಂತೇಳಿದ್ರೆ ಅರ್ನಿಂಗ್ಸ್ ಇಂಪಾರ್ಟೆಂಟ್ ಅಲ್ವಾ ಅಂದರೆ ಖಂಡಿತ ಇಂಪಾರ್ಟೆಂಟೇ, ಬಟ್ ನಮಗೆ ಒಂದು ಸೆಲ್ಫ್ ಐಡೆಂಟಿಟಿ ಅನ್ನೋದು ಬೇಕು ಅಲ್ವಾ, ನಮಗೊಂದು ಖುಷಿ ಅನ್ನೋದು ಬೇಕು. ಬಟ್ ಎವ್ರಿಥಿಂಗ್ ಈಸ್ ಡಿಪೆಂಡಿಂಗ್ ಆನ್ ಫ್ಯಾಮಿಲಿ ಆಲ್ಸೋ. ಸೊ ನಿಮಗೆ ಅವರು ಕೂಡ ಸಪೋರ್ಟಿವ್ ಆಗಿರಬೇಕು ಗೈಸ್. ಸೊ ಸುಮ್ಮನೆ
ಸುಮ್ಮನೆ ಫ್ಯಾಮಿಲಿನ ಅಪೋಸಿಟಲ್ಲಿ ಇಟ್ಕೊಂಡು ನೀವೇನೋ ಮಾಡೋಕ್ಕೆ ಹೋಗಿ ಇರೋ ನೆಮ್ಮದಿನೂ ಕೂಡ ಕಳ್ಕೊಳ್ಳೋದು ಬೇಡಲ್ವಾ. ಹಾಗಾಗಿ ಆದಷ್ಟು ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನನ್ನ ಈ ಒಂದು ಒಪಿನಿಯನ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಗೈಸ್. ನಾನೇನಾದ್ರು ತಪ್ಪಾಗಿ ಮಾತಾಡೋದ್ರಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಎಲ್ರಿಗೂ ಕೂಡ ಇವತ್ತಿನ ವಿಡಿಯೋ ಸ್ವಲ್ಪ ಅವರು ಯೂಸ್ ಆಗಿರ್ಬೋದು ಅಂತ ಅನ್ಕೊತೀನಿ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಇವತ್ತಿನ ವಿಡಿಯೋ ನಾನು ಮಾಡಿದ್ದು ಅಷ್ಟೇ, ಅದನ್ನ ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ಲ ಗೈಸ್. ಐ ಹೋಪ್ ನನ್ನ ಒಂದು ಮಾರ್ನಿಂಗ್ ರೂಟೀನ್ ಕೂಡ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ನಿಮ್ಮ ರೂಟೀನ್ ಯಾವ ಥರ ಇರುತ್ತೆ ಏನು ಅಂತ ಹೇಳಿ ಕೂಡ ಕಮೆಂಟಲ್ಲಿ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಅಭಿಪ್ರಾಯನ ಶೇರ್ ಮಾಡೋದನ್ನು ಕಮೆಂಟಲ್ಲಿ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್